ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳತ್ತೀನಿ. ಇವತ್ತೊಂದು ಸೂಪರ್ ಆಗಿರೋ ಒಂದು ಟಿಪ್ನ ತೊಗೊಂಡು ಬಂದೀನಿ. ಭಾಳ ಸಿಂಪಲ್, ಮನೆಯೊಳಗಿರೋ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಮ್ಗೆ ಕುತ್ತಿಗೆ ಎಲ್ಲ ಕಪ್ಪಾಗಿರುತ್ತಲ್ಲ, ಆಮೇಲೆ ನಮ್ಮ ಮೊಣಕೈ ಆಗಿರ್ಬೋದು, ಮೊಣಕಾಲಾಗಿರ್ಬೋದು, ನಮ್ಮ ಕಾಲ ಹತ್ರ ಬೆರಳು ಸಂಧಿ ಹತ್ರ, ಸೊ ಅಲ್ಲಿ ಆಗಿರ್ಬೋದು, ಸಿಂಪಲ್ಲಾಗಿ ನಾವು ಹೆಂಗೆ ಅದನ್ನು ಏನು ಹೇಳೋದಪ್ಪ, ಸೊ ಅದನ್ನ ರಿಮೂವ್ ಮಾಡೋದು ಅಂತ ಹೇಳಿ ಎಷ್ಟೆಷ್ಟೋ ಇವಾಗ ಕ್ರೀಮೆಲ್ಲ ಯೂಸ್ ಮಾಡ್ತೀವಿ ನಾವು ಹೊರಗಿಂದ ಎಲ್ಲ ತೊಗೊಂಡು ಬಂದು. ಸೊ ಕೆಲವೇ ಇಂಗ್ರೀಡಿಯೆಂಟ್ಸ್ ಮನೇಲೇ ಇರೋದನ್ನ ಯೂಸ್ ಮಾಡ್ಕೊಂಡು ಮಾಡೋದು, ಅದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ. ಏನಿಲ್ಲ, ಸೊ ಅದಕ್ಕೆ ಏನು ಬೇಕಪ್ಪ ಅಂತ ಹೇಳಿದರೆ, ಅದಕ್ಕಿಂತ ಮೊದಲನೇದಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ. ಸೊ ಬ್ಯೂಟಿಫುಲ್ ಟಿಪ್ಸ್ಗೋಸ್ಕರ ನಿಮಗೆ ಯೂಸ್ ಆಗುವಂಥದ್ದೇ ನಾನು ತೊಗೊಂಡು ಬರ್ತೀನಿ. ಯಾವುದೇ ಜಾಸ್ತಿ ಹೊರಗಿಂದ ಏನು ಖರ್ಚಿರಲ್ಲ, ಏನಿರಲ್ಲ. ಸೊ ಈ ಥರ ಸಿಂಪಲ್ಲಾಗಿರೋ ಟಿಪ್ಸ್ ನಿಮಗೆ ಬೇಕಪ್ಪ ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿರಿ. ಇದರಿಂದ ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಆ್ಯಂಡ್ ಓಕೆ, ಬನ್ನಿ, ಲೇಟ್ ಮಾಡೋದು ಬೇಡ. ಕೋಲ್ಗೇಟ್ ಅಂತೂ ಎಲ್ಲರ ಮನೆಯೊಳಗೂ ಇರ್ತೈತಲ್ಲ. ಆಲ್ಮೋಸ್ಟ್ ನನ್ನ ಟಿಪ್ ಒಳಗೆ ನಾನು ಕೋಲ್ಗೇಟನ್ನು ಯೂಸ್ ಮಾಡ್ತೀನಿ. ಯಾಕಂತ ಹೇಳಿದರೆ ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಹೊರಗಿಂದ ತರೋ ಅಷ್ಟು ಅವ್ರ ಹತ್ರ ಇದನ್ನಿರಲ್ಲ. ಆಮೇಲೆ ಇದು ಸಿಂಪಲ್ ಟಿಪ್ಸ್ ಅಂತ ಹೇಳಿದ್ನಂದ್ರೆ, ಅದು ನಾವು ಹೊರಗಿಂದ ತೊಗೊಂಡು ಬಂದು ಮಾಡಿದ್ನಂದ್ರೆ ಅದು ಸಿಂಪಲ್ ಅಂತ ಆಗಲ್ಲ, ಹೋಮ್ ರೆಮಿಡಿ ಅಂತ ಆಗಲ್ಲ, ಮತ್ತು ನಾವು ಪರ್ಚೇಸ್ ಮಾಡಿ ತೊಗೊಂಡು ಬರೋದು ಆಗಿಬಿಡುತ್ತೆ. ಅದನ್ನು ಸುಮಾರಷ್ಟು ಟಿಪ್ಸ್ ಅದಾವೆ, ಅದನ್ನು ನಾನು ಹೋಗ್ತಾ ಶೇರ್ ಮಾಡ್ತೀನಂತೆ. ಯಾಕಂದರೆ ಎಲ್ಲ ಟೈಪನ್ನು ಶೇರ್ ಮಾಡಬೇಕಲ್ಲ. ಬಟ್ ಸದ್ಯಕ್ಕೆ ಇವಾಗ ಮನೆ ಒಳಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ನಮ್ಮ ಬ್ಯೂಟಿನ ಜಾಸ್ತಿ ಮಾಡ್ಕೋಬೋದು ಆ್ಯಂಡ್ ನಮಗೆ ಏನೆಲ್ಲ ಪ್ರಾಬ್ಲಮ್ ಇರ್ತೈತಿ ಅದನ್ನೆಲ್ಲ ನಾವು ಮನೆ ಒಳಗನ್ನು ನಿವಾರಿಸ್ಕೋಬೋದು ಅಂತ ಹೇಳಿ ಸಣ್ಣದಾಗಿ ಒಂದು ವಿಡಿಯೋ ಮಾಡತ್ತೀನಿ. ಮಾತಾಡಿದ್ದು ಜಾಸ್ತಿ ಆಯ್ತಂತಂದ್ರೆ ಪ್ಲೀಸ್ ಬೈಕೋಬೇಡ್ರಿ. ಆ್ಯಂಡ್ ಬರ್ರಿ. ಸೊ ಮೊದಲನೇದಾಗಿ ಇಲ್ಲಿ ನಮ್ಗೆ ಡವ್ ಶಾಂಪು ಬೇಕಾ. ನಿಮಗೆ ಡವ್ ಮನೆಯೊಳಗಿಲ್ಲ ಅಂತ ಹೇಳಿದರೆ, ನಿಮ್ಮ ಮನೆಯೊಳಗೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಲ್ಲ ಅದಿದ್ದರೆ ತೊಗೊಳ್ರಿ ಸಾಕು. ಆ್ಯಂಡ್ ಇಲ್ಲಿ ಮೇನ್ ಕೋಲ್ಗೇಟ್ ಬೇಕಾ. ಆಮೇಲೆ ಒಂಚೂರು ಅರಸಿನ ಪುಡಿ, ಕೆಳಗೆ ಬಿತ್ತು. ಆಮೇಲೆ ಸಕ್ಕರೆ ಸ್ವಲ್ಪ, ಓಕೆನಾ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇಲ್ಲಿ ಕುತ್ತಿಗೆ ಎಲ್ಲ ಕಪ್ಪಾಗಿರುತ್ತಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ನೀವು ಫುಲ್ ಬಾಡಿಗೂ ಹಾಕ್ಕೋಬೋದು. ಆ ಥರ ಏನಿಲ್ಲ, ಬರೀ ಕುತ್ತಿಗೆಗಂತಲೇ ಏನಿಲ್ಲ. ಇಲ್ಲಿ ನಾನು ಮೊದಲನೇದಾಗಿ ಸಕ್ಕರೆ ಹಾಕ್ತೀನಿ ಆ್ಯಂಡ್ ಎರಡನೇದಾಗಿ ಅರಸಿನ ಪುಡಿ ಹಾಕ್ತೀನಿ. ಅರಸಿನ ಪುಡಿ ನೀವು ನೋಡಿ ಹಾಕೋರಿ. ನಿಮ್ಗೆ ಭಾಳ ಕಲರ್ ಬಂದುಬಿಡುತ್ತಪ್ಪ ಅಂತ ಹೇಳಿದ್ನಂದ್ರೆ ನೀವು ಅದನ್ನು ಸ್ಕಿಪ್ಪೂ ಮಾಡ್ಬೋದು. ಓಕೆ, ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನು. ಆಮೇಲೆ ಇವಾಗ ಒಂಚೂರು ಪೇಸ್ಟ್ ಹಾಕೋಣ. ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಏನು ಮಾಡತ್ತಿಲ್ಲ. ನಿಮ್ಗೆ ಫುಲ್ ಬಾಡಿಗೆ ಬೇಕಂತ ಹೇಳಿದರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೋಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು. ಆ್ಯಂಡ್ ಇದನ್ನು ನೀವು ವೀಕ್ಲಿ ಒಂದು 3 ಟೈಮ್ ಆದರೂ ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಏನೇನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಏನಿಲ್ಲ, ಅದರಿಂದ ಏನು ಭಯ ಪಡುವಂಥದ್ದಿಲ್ಲ. ಆ್ಯಂಡ್ ಲಾಸ್ಟಿಗೆ ಇಲ್ಲಿ ಶಾಂಪು, ನನ್ನ ಮಗಳವಳು. ಸೊ ಎಲ್ಲನ ಅರ್ಧ ಅಷ್ಟೇ ತೊಗೊಂಡಿನಿ, ಯಾಕಂದರೆ ನಾನು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡತ್ತೀನಲ್ಲ. ಸೊ ಅದಕ್ಕೆ ನೋಡಿರಿ, ಅದಷ್ಟಕ್ಕೆ ಕರೆಕ್ಟಾಗಿ ಬಿಡುತ್ತೆ ಇವಾಗ ನನಗೆ. ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒನ್ ಟೈಮ್ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಆ್ಯಂಡ್ ನಿಮಗಂತೂ ಭಾಳ ಇಷ್ಟ ಆಗ್ತೈತಿ. ಇದ್ರೊಳಗೆ ನಾನು ಎಲ್ಲನೂ ಯೂಸ್ಫುಲ್ ಆಗಿರೋವೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇದನ್ನು ನೀವು ಫೇಸಿಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದರೆ, ನನ್ನ ಪ್ರಕಾರ ನೀವು ಇದನ್ನು ಫೇಸಿಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಓಕೆನಾ. ನನ್ನ ಫೇಸಿಗೆ ಅಪ್ಲೈ ಮಾಡೋದು ಇನ್ನೂ ಭಾಳ
ವಿಡಿಯೋ ಶೇರ್ ಮಾಡೀನಿ. ಸೊ ಅದನ್ನೆಲ್ಲ ನಾನು ಹೇಳೀನಿ ನಿಮ್ಗೆ ಯಾವ್ದು ಫೇಸಿಗೆ ಅಪ್ಲೈ ಮಾಡೋದು, ಸೊ ಯಾವುದು ಬರೀ ಬಾಡಿಗಷ್ಟೇ ಅಪ್ಲೈ ಮಾಡೋದು ಫೇಸ್ನ ಬಿಟ್ಟು ಅಂಥೇಳಿ. ಓಕೆನಾ? ಸೊ ನೋಡ್ರಿ ಇದನ್ನು. ಸೊ ಈ ಥರ ಇವಾಗ ಇದನ್ನು ನಾನು ನನ್ನ ಕೈಗೆ ಹಚ್ಚಿ ತೋರಿಸ್ತೀನಿ. ನಾನು ಯಾವುದೇ ಆಗಿರಲಿ ಜಾಸ್ತಿ ನನ್ನ ಕೈಗೇನೆ ಲೆಫ್ಟ್ ಹ್ಯಾಂಡ್ಗೆ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ವೀಡಿಯೋಸ್ ಒಳಗೆ ಸದ್ಯದ್ರೊಳಗೆ. ಆಮೇಲೆ ಮತ್ತೆ ಹೋಗ್ತಾ ಹೋಗ್ತಾ ನಾನು ನನ್ನ ಫೇಸಿಗೆಲ್ಲ ಏನೆಲ್ಲ ಅಪ್ಲೈ ಮಾಡೋದಿರುತ್ತಲ್ಲ ಅದನ್ನೆಲ್ಲ ನಾನು ಫೇಸಿಗೆ ಸಹ ಅಪ್ಲೈ ಮಾಡಿ ತೋರಿಸ್ತೀನಂತ. ಸದ್ಯಕ್ಕಂತೂ ಇವಾಗ ನಾನು ಫೇಸ್ ಎಲ್ಲ ತೋರಿಸಿ ವಿಡಿಯೋ ಮಾಡಬಾರ್ದಂತ ಅಂದ್ಕೊಂಡೀನಿ. ಸೊ ಹಿಂಗಾಗಿ ಆ್ಯಂಡ್ ನೀವೆಲ್ಲ ಏನು ಭಯ ಪಡೋದೇನು ಬೇಕಾಗಿಲ್ಲ. ಏನಪ್ಪ ಫೇಸಿಗೆ ಏನು ಅಪ್ಲೈ ಮಾಡಲಾರ್ದ ಹಂಗೆ ತೋರಿಸ್ತಾಳೆ, ಅದು ಕರೆ ಐತೋ ಸುಳ್ಳೈತೋ ಅಂತೇಳಿ ನೀವು ಅನ್ಬೋದು. ಬಟ್ ಹಂಗೇನಿಲ್ಲ. ನಾನು ಮುಂಚೆ ಎಲ್ಲ ಅಪ್ಲೈ ಮಾಡಿದ್ದೆ, ಬಟ್ ಇವಾಗ ನಾನು ಯಾಕೆ ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿದ್ದಂದರೆ, ಇವಾಗ ನಾನು ಪ್ರೆಗ್ನೆಂಟ್ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋ ಒಳಗೂ ಹೇಳೀನಿ ನಿಮ್ಗೆ. ಹಿಂಗಾಗಿ ಪ್ರೆಗ್ನೆಂಟ್ ಇದ್ದಾಗ ಎಲ್ಲರದ್ದು ಸ್ಕಿನ್ ಎಷ್ಟು ಸೆನ್ಸಿಟಿವ್ ಇರುತ್ತಲ್ಲ ಫ್ರೆಂಡ್ಸ್, ಹಿಂಗಾಗಿ ನಾನು ಫೇಸಿಗೇನು ಅಪ್ಲೈ ಮಾಡಲ್ಲ. ಬಟ್ ಅದಷ್ಟು ಲಘು ನಾನು ಫೇಸಿಗೆ ಅಪ್ಲೈ ಮಾಡಿ ತೋರಿಸೋವಂಥ ವೀಡಿಯೋನೂ ನಾನು ತೊಗೊಂಡು ಬರ್ತೀನಂತ. ಓಕೆನಾ? ಸೊ ಇವಾಗ ಇದನ್ನು ನಾವು ಏನು ಮಾಡೋಣ, ಚೆನ್ನಾಗಿ ಒಂದು 5 ನಿಮಿಷ ಸ್ಕ್ರಬ್ ಮಾಡೋಣ. ಓಕೆನಾ? ಚೆನ್ನಾಗಿ ಮಾಡಿ ಇದನ್ನು ಒಣಗೋವರೆಗೂ ಬಿಡಬೇಕು ನಾವು. ಕೆಲವೊಂದು ಟಿಪ್ಸ್ ನಾನು ಹೇಳೀನಿ, ಬರೀ ಸ್ಕ್ರಬ್ ಅಷ್ಟೇ ಮಾಡಿ ಫೇಸ್ ವಾಶ್ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು, ಸೊ ಈ ಥರ. ಬಟ್ ಇದು ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಬಿಡಬೇಕು. ಓಕೆನಾ? ಆಮೇಲೆ ನಮ್ಮ ಬಾಡಿ ಮೇಲೆ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಏನಿರುತ್ತಲ್ಲ, ಸೊ ಇದು ರಿಮೂವ್ ಕೂಡ ಮಾಡುತ್ತೆ ಫ್ರೆಂಡ್ಸ್. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಆ್ಯಂಡ್ ಒಂದೇ ಸರ್ತಿಗೆ ನಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಕೆಲವೊಂದು ಟಿಪ್ಸ್ ಏನಿರುತ್ತೆ ಫುಲ್ ಸ್ಟ್ರಾಂಗ್ ಇರುತ್ತೆ. ಒಂದೇ ಅಪ್ಲೈಗೆ ನಮಗೆ ಗೊತ್ತಾಗ್ಬಿಡ್ತೈತಿ. ಬಟ್ ಕೆಲವೊಂದು ಗೊತ್ತಾಗಲ್ಲ. ಸೊ ಅಂಥ ಟೈಮ್ ಒಳಗೆ ನಾವು ಅದನ್ನು 1 ಮಂತ್ ಆದ್ರೂ ನಾವು ಕಂಟಿನ್ಯೂಸ್ಲಿ ಯೂಸ್ ಮಾಡಿದರೆ ನಮ್ಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇವಾಗ. ಓಕೆ? ಸೊ ಇವಾಗ ಇದು ಫುಲ್ ಡ್ರೈ ಆಗಲಿ, ನಾನು ತೋರಿಸ್ತೀನಿ ಅಂತ ನಿಮಗೆ ಆಮೇಲೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ಆಲ್ಮೋಸ್ಟ್ ಇದು ಡ್ರೈ ಆಗ್ತಾ ಬಂತು. ಇವಾಗ ಇದನ್ನು ನಾವೇನು ಮಾಡೋಣ, ವಾಶ್ ಮಾಡ್ಕೊಂಬಿಡೋಣ. ಇವಾಗ ನಾನು ಇದನ್ನು ವಾಶ್ ಮಾಡ್ತೀನಿ. ವಾಶ್ ಮಾಡ್ಕೊಂಡು ಬಂದು ಸೊ ರಿಸಲ್ಟ್ ನೋಡೋಣ. ಓಕೆನಾ? ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಸೊ ಈ ಕೈ ನೋಡಿರಿ ಆ್ಯಂಡ್ ಈ ಕೈ ನೋಡಿರಿ, ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅನ್ಸಾತಿತ್ತು ಅಂತ ಹೇಳಿ. ಓಕೆ? ಆ್ಯಂಡ್ ಇದನ್ನು ನೀವು ಸಣ್ಣ ಮಕ್ಳಿಗೂ ಸಹ ಯೂಸ್ ಮಾಡ್ಬೋದು, ಒಂದು 5 ಇಯರ್ಸ್ ಮೇಲೆ. ಸೊ ಈ ಥರ ಯೂಸ್ ಮಾಡಿ ಆರಾಮಾಗಿ. ಸೊ ಏನಾಗಲ್ಲ. ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 10-15 ನಿಮಿಷ ಐತೆ ಅಂತ ಹೇಳಿದಾಗ ನೀವು ಕುತ್ತಿಗೆ ಭಾಗ ಆಗಿರ್ಬೋದು, ನಿಮ್ಮ ಮೊಣಕೈ ಆಗಿರ್ಬೋದು, ಮೊಣಕಾಲು, ಆಮೇಲೆ ಬೆರಳು ಸಂದಿ ಹತ್ರ ನಾನು ಹೇಳಿದ್ನಲ್ಲ ಕಪ್ಪಾಗಿರುತ್ತಲ್ಲ, ಹುಡುಗರಿಗೆಲ್ಲ ಆಟ ಆಡಿ ಆರಾಮಾಗಿ ನೀವು 1 ವೀಕಲ್ಲಿ ಒಂದು 2 ಟೈಮ್ ಆದರೂ ಯೂಸ್ ಮಾಡಿರಿ ಮಕ್ಕಳಿಗೆ. ಏನೂ ಸೈಡ್ ಎಫೆಕ್ಟ್ ಇಲ್ಲ. ಆ್ಯಂಡ್ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೇ ಐತಿ. ಓಕೆ, ಐ ಹೋಪ್ ನಿಮ್ಗೆ ಈ ಟಿಪ್ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಇಷ್ಟ ಆದ್ರೆ ಗೊತ್ತಲ್ಲ ಏನು ಮಾಡ್ಬೇಕಂತ ಹೇಳಿ. ಓಕೆ, ನೆಕ್ಸ್ಟ್ ಆ್ಯಂಡ್ ಹೆಂಗೆ ಅನಿಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಆ್ಯಂಡ್ ಇದೇ ಥರ ಟಿಪ್ಸ್ನ ನಿಮಗೆ ತೊಗೊಂಡು ಬರ್ತಾ ಇರ್ತೀನಿ. ಹೋಗಿ ಬರ್ತೀನಿ. ಇವತ್ತು ನಾಳೆ ಒಂದು ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.